ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಪಂಚಾಯತ ಹಾಗೂ ಶಾಲಾ ಶಿಕ್ಷಣಿಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹುನಗುಂದಿಯವರ ಸಹಯೋಗದಲ್ಲಿ ದಿನಾಂಕ ಸೆಪ್ಟೆಂಬರ್ 20, 2024 ರಂದು ಮಧ್ಯಾಹ್ನ 2 ಗಂಟೆಗೆ 2023 ರಿಂದ 24ನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ 24 ಕ್ಲಸ್ಟರ್ಗಳ ಹುನಗುಂದ ತಾಲೂಕಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರರ ಉಪಸ್ಥಿತಿಯಲ್ಲಿ ಹುನಗುಂದ ತಾಲೂಕಾ ಕ್ರೀಡಾಂಗಣದಲ್ಲಿ ಜರುಗಿತು. ಕ್ಷೇತ್ರದ ಶಾಸಕ ಕಾಶಪ್ಪನವರರು ಕ್ರೀಡಾಕೂಟದ ಒಲಿಂಪಿಕ್ ಧ್ವಜಾರೋಹಣದ ಉದ್ಘಾಟನೆ ನೆರವೇರಿಸಿದ ಪರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರರು ಮಾತನಾಡಿ, ನಿಮ್ಮ ಶಾಲೆಯಿಂದ ಮತ್ತು ಕ್ಲಸ್ಟರ್ನಲ್ಲಿ ಜಯಿಸಿ ಪ್ರಥಮ ಸ್ಥಾನ ಪಡೆದು ಇಂದು ತಾಲೂಕು ಮಟ್ಟದ ಮೇಲಾಟದಲ್ಲಿ ಭಾಗವಹಿಸಿದ್ದಿರಿ. ನಂತರ ಹೀಗೇ ಜಯಿಸುತ್ತಾ ಸಾಧನೆಗೈದರೆ ಜಗತ್ತು ನಿಮ್ಮೆಡೆಗೆ ತಿರುಗಿ ನೋಡುತ್ತದೆ ಎಂದರಲ್ಲದೆ, ಕ್ರೀಡೆಯಿಂದ ಮಾನಸಿಕವಾಗಿ, ದೈಹಿಕವಾಗಿ, ಮನೋಭಾವನಾತ್ಮಕವಾಗಿ ಸದೃಢಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ನಂತರ ಕ್ರೀಡೆ ಎಂಬುದು ಕೇವಲ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನವೆಂದು ಸೀಮಿತಗೊಳ್ಳದೆ ಸ್ಪರ್ಧಾ ಮನೋಭಾವನೆಯ ಬೆಳವಣಿಗೆಗೆ ಮತ್ತು ಮನಸ್ಸುಗಟ್ಟಿಗೊಳಿಸಲು ನಿಯಮಿತವಾಗಿ ಪಾಠ, ಆಟ, ಊಟದ ಚಟುವಟಿಕೆ ಹಾಗೂ ಅವಿರತ ಪ್ರಯತ್ನಿದ್ದಾಗ ಮಾತ್ರ ನಿಮ್ಮ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಹಾಗೂ ಕ್ರೀಡೆಯಲ್ಲಿ ಸ್ಪರ್ಧಾ ಮನೋಭಾವನೆಯೊಂದಿಗೆ ಸೋಲು ಗೆಲುವುಗಳನ್ನು ಯಾರು ಸಮನಾಗಿ ಸ್ವೀಕರಿಸುವನೋ ಅವನೇ ನಿಜವಾದ ಕ್ರೀಡಾಪಟುವಾಗುತ್ತಾನೆಂದು ಕಿವಿಮಾತು ಹೇಳಿದರು. ನಂತರ ಆ ನಿಟ್ಟಿನಲ್ಲಿ ಸಾಗುತ್ತಾ ಜಿಲ್ಲೆ, ರಾಜ್ಯ ಮಟ್ಟದ ಕ್ರೀಡಾಪಟುಗಳಾಗಿರೆಂದು ಹಾಗೂ ದೇಶದೈಕ್ಯತೆ, ಭಾವೈಕ್ಯತೆಗೆ ಗೌರವಿಸುತ್ತಾ ಭವಿಷ್ಯದಲ್ಲಿ ದೇಶದ ಸತ್ಪ್ರಜೆಗಳಾಗಿರೆಂದು ಶುಭ ಕೋರುತ್ತಾ ಕರೆ ನೀಡಿದರು. ಏತನ್ಮಧ್ಯೆ ದೈಹಿಕ ಶಿಕ್ಷಕರಾದ ಎಸ್ ವಾಗ್ಮೋರರು ಕ್ರೀಡಾ ಪ್ರತಿಜ್ಞಾವಿಧಿ ಬೋಧಿಸಿದರು. ನಂತರ ಜರುಗಿದ ಕ್ರೀಡಾಕೂಟದಲ್ಲಿ ಜಯ ಸಾಧಿಸಿದ ಕ್ರೀಡಾಪಟುಗಳಿಗೆ ಸಾಂಕೇತಿಕವಾಗಿ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಣೆಯ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ವೇದಿಕೆಯನ್ನು ದೈಹಿಕ ಶಿಕ್ಷಣ ಪರವೀಕ್ಷಕರಾದ ಎಸ್ಟಿಪೈಲ್, ದೈಹಿಕ ಶಿಕ್ಷಕರಾದ ಸಿವಾಯಿಕುರಿ, ಎಚ್.ದಾಫ್ರು ಹಂಚಿಕೊಂಡಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ಹುನಗುಂದ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಇಲಕಲ್ಲ ನಗರ ಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಧಾರಣಿ ಸಂಗಮ, ಉಪಾಧ್ಯಕ್ಷರಾದ ಶ್ರೀಮತಿ ಕಾಳಮ್ಮ ಜಕ್ಕ ಹಾಗೂ ತಾಲೂಕು ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ತಾಲೂಕಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಆನಂದ ಗದ್ದನಕೇರಿ, ತಾಲೂಕಾ ಎನ್ಪಿಎಸ್ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಮೇಶ ಪಾಟೀಲ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ಲಸ್ಟರಗಳ ದೈಹಿಕ ಶಿಕ್ಷಕರು, ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅದಕ್ಕೆ ಅಲ್ಲಿ ಜಾಲಿನ್ ಥ್ರೋದರ್ ಬಿಟ್ಟು ಜಲ್ದಿ ಬರಕ್ತದ್ದೇ ಇಲ್ಲ. ಇಲ್ಲಿ ಆ ಆಟದೊಳಗೆ ಅಷ್ಟು ಮಗ್ನರಾಗಿದ್ರಿ ಅಂತಂದ್ರೆ ಬೇರೆ ಕಡೆ ಲಕ್ಷ್ಯ ಇರುದಿಲ್ಲ, ಅದು ಕಾನ್ಸಂಟ್ರೇಷನ್ ಕೂಡ ಬೆಳೆಸುತ್ತೆ ಅಂತ ಹೇಳಿ. ಹಾಗೆ ಊತಜಿಕ್ದೊಳಗ ಮತ್ತೆ ಮನು ಭಾಕರ್ ಅವರು ಮೊದಲು ಒಲಿಂಪಿಕ್ಸ್ ಮೆಡಲ್ ಗಳಿದ್ರೇನು ಇಲ್ಲಿ ಗರ್ಲ್ಸ್ ಒಳಗ ಇಲ್ಲಿ ಕ್ರೀಡಾ ಮನೋಭಾವ ಬೆಳೆಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಒಂದು ಭವಿಷ್ಯ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಸಾಗ್ಲಿ ಅಂತ ಹೇಳಿ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಮತ್ತೆ ಮುಂದೆ ಬೇರೆ ಬೇರೆ ಶಿಕ್ಷಕರು ಗುರುತಿಸಿದ್ದಾರೆ. ಶಾಲೆಯಿಂದ ಕ್ಲಸ್ಟರ್ ಮಟ್ಟದಲ್ಲಿ, ಕ್ಲಸ್ಟರ್ನಿಂದ ಈಗ ಅಲ್ಲಿ ಫಸ್ಟ್ ಬಂದಂತವರು ಇಲ್ಲಿ ತಾಲೂಕಾ ಮಟ್ಟಕ್ಕೆ ಬಂದಿದ್ದೀರಿ. ಇವತ್ತು ನಡೀತಾ ಇರುವಂತದ್ದು ಮೇಲಾಟ ಅಂದ್ರೆ ಅಥ್ಲೆಟಿಕ್ಸ್ ಇರುವಂತಹ ಕ್ರೀಡೆ. ಬಹುಶಃ ಒಲಿಂಪಿಕ್ಸ್ ಆದಾಗಿಂದ ಎಲ್ಲರಿಗೂ ಗೊತ್ತು, ನೀವೆಲ್ಲ ಸಾಧನೆ ಮಾಡಿದ್ರಿ ಅಂತಂದ್ರೆ ಇಡೀ ಜಗತ್ತ ನಿಮ್ ಕಡೆ ನೋಡುತ್ತೆ. ನಿಮ್ಮ ಹೆಲ್ತ್ ಜೊತೆಗೆ ನಮ್ಮ ಮಾನಸಿಕ ಒಂದು ಸದೃಢತೆ, ದೈಹಿಕವಾಗಿ ಸದೃಢವಾಗ್ತೀವಿ, ಭಾವನಾತ್ಮಕವಾಗಿ ಸದೃಢವಾಗ್ತೀವಿ. ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸುವಂತಹ ಒಂದು ಶಕ್ತಿ ಆ ಕ್ರೀಡಾಪಟುಗಳಿಗೆ ಬೆಳೀತೈತಿ. ಅದಕ್ಕೊಂದು ಉದಾಹರಣೆ ಅಂತನ ಸನ್ಮಾನ್ಯ ಸಾಹೇಬರು ಶಾಸಕರು ಅವ್ರ ಮೇಲೆ ಹುಷಾರು ಇಲ್ಲ ಅಂದ್ರೂ ಇಷ್ಟು ತಾಲೂಕಾ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಐತಿ. ಬೇರೆ ಬೇರೆ ಕಡೆಯಿಂದ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಬಂದಾರ ಅಂತ ಹೇಳಿ ಆ ಒಂದು ಕ್ರೀಡಾ ಮನೋಭಾವನೆಯಿಂದ ಕೂಡ ಅವರು ಎಷ್ಟೇ ಕಷ್ಟ ಇದ್ರು ಬಂದು ತಮ್ಮೆಲ್ಲರಿಗೆ ಶುಭ ಹರಿಸಿ ಹೋಗ್ಬೇಕಂತ ಹೇಳಿ ಬಂದಾರ. ಅದಕ್ಕೆ ನಾವು ಇಲಾಖೆ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಅನಂತ ಧನ್ಯವಾದ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಗಿರಿಗಳ ಸಾಲೆ
ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಡಿದ ನಾಡೆ ಡಂಕನ ಜಕನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜನರು ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಮನಸ್ಸು ಗಟ್ಟಿದ್ರೆ ಏನಾದರೂ ಎಲ್ಲದಕ್ಕೂ ಗಟ್ಟಾಗತ್ತೆ ದೇಹ, ಅದಕ್ಕೆ ಮನಸ್ಸು ಗಟ್ಟಿರ್ಬೇಕು ಫಸ್ಟ್. ಕ್ರೀಡೆ ಅನ್ನೋದೇ ಹಾಗೆ. ಈ ಕ್ರೀಡಾಕೂಟದಲ್ಲಿ ನಾವೆಲ್ಲ ಬಹಳ ಸಂತೋಷದಿಂದ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಇವತ್ತು ಭಾಗವಹಿಸಿದ್ರಿ. ಈಗಾಗಲೇ ಕ್ಲಸ್ಟರ್ ಮಸ್ಟರ್ವನ್ನು ಮುಗಿಸಿದ್ರಿ, ತಾಲೂಕು ಮಟ್ಟಕ್ಕೆ ಬಂದಿದ್ರಿ. ಇನ್ನು ಮುಂದೆ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು, ರಾಜ್ಯ ಮಟ್ಟಕ್ಕೆ ಕೂಡ ತಾವು ಭಾಗವಹಿಸಬೇಕು. ಯಾಕಂದರೆ ಕ್ರೀಡೆಯಲ್ಲಿ ಅನೇಕ ಚಟುವಟಿಕೆಗಳಲ್ಲಿ ಇವತ್ತೇನು ಇದಕ್ಕೆ ತಾನು ಹೇಳಿದರೆ ಲಾಂಗ್ ಜಂಪು, ಹೈ ಜಂಪು, ರನ್ನಿಂಗು, ಜಾವ್ಲಿನ್ ಥ್ರೋ ಎಲ್ಲದರಲ್ಲಿ ಭಾಗವಹಿಸಬೇಕು. ಯಾಕಂದರೆ ಒಬ್ಬ ಯುವಕನಿಗೆ, ವಿದ್ಯಾರ್ಥಿಗೆ ಏನು ಅವಶ್ಯಕತೆ ಅಂದರೆ ಊಟ, ಪಾಠ, ಆಟ, ಈ ಮೂರೂ ಕೂಡ ಸಮಾನವಾಗಿ ತೆಗೆದುಕೊಳ್ಬೇಕು. ಯಾವುದು ಕಡಿಮೆ ಆದರೂ ನಡೆಯೋದಿಲ್ಲ. ಯಾಕಂದರೆ ಎಲ್ಲದರಲ್ಲಿ ಕೂಡ ಸಕ್ರಿಯವಾಗಿ ತಾವು ಭಾಗವಹಿಸುವಂಥ ಕೆಲಸ ಆಗಬೇಕು. ಆವಾಗ ನೀವೊಬ್ಬ ಸದೃಢವಾದಂಥ ಈ ದೇಶದ ಪ್ರಜೆ, ಈ ದೇಶದ ಒಂದು ಶಕ್ತಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಹಿರಿಯರು, ವೆಲ್ತ್ ಈಸ್ ಲಾಸ್ಟ್ not lost. If health is lost, something is lost. If character is lost, everything is lost ಅಂತ. ಅದಕ್ಕೆ ಕ್ಯಾರೆಕ್ಟರನ್ನು ಕಳ್ಕೋಬಾರ್ದು. ಕ್ಯಾರೆಕ್ಟರ್ ಅನ್ನೋದು ಬಹಳ ಒಂದು ಇವತ್ತು ನಮಗೆಲ್ಲರಿಗೂ ಒಂದು ಶಕ್ತಿ ಇದ್ದ ಹಾಗೆ. ಆ ನಿಟ್ಟಿನಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಪ್ರಮಾಣ ಕೂಡ ಮಾಡಿದ್ದೀರಿ. ನಾವು ಪ್ರಮಾಣವನ್ನು ಕೂಡ ಮಾಡಿದಿರಿ. ಶ್ರದ್ಧಾ ಮನೋಭಾವನೆಯಿಂದ, ಕ್ರೀಡಾ ಮನೋಭಾವನೆಯಿಂದ ಆಟವನ್ನು ಆಡಬೇಕು. ಇವತ್ತೇನು ನ್ಯಾಯ ನಿರ್ಣಾಯಕರು ತೆಗೆದುಕೊಂಡಂಥ ನಿರ್ಣಯಕ್ಕೆ ತಾವೆಲ್ಲರೂ ಕೂಡ ತೆರೆ ಬಾಗಬೇಕು. ಬಾಗ್ತಿರಲ್ಲ, ತೆರೆ ಬಾಗ್ತೀರಿ. ಭವಿಷ್ಯದ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸುವಂಥ ನಿಟ್ಟಿನಲ್ಲಿ ಈ ದೇಶದ ಐಕ್ಯತೆ, ಭಾವೈಕ್ಯತೆಗೆ ಗೌರವವನ್ನು ಕೊಟ್ಟು ಈ ದೇಶವನ್ನು ಒಳ್ಳೆಯ ಮುಂದಿನ ನಡೆಸುವಂಥ ಪ್ರಜೆಗಳಾಗಿ ಹೊರಹೊಮ್ಮಬೇಕು. ಮತ್ತು ಭಾಗವಹಿಸಿರುವಂಥ ಈ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಕೂಡ ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರು ಕೂಡ ತಮ್ಮ ಪ್ರಯತ್ನ ಬಹಳ ಮುಖ್ಯ. ಆ ಪ್ರಯತ್ನದಲ್ಲಿ ಒಂದು ಸಾರಿ ತಾವು ಗೆಲ್ಲಬಹುದು ಅಥವಾ ಸೋಲ್ಬಹುದು. ಸೋಲು ಗೆಲುವನ್ನು ಸಮಾನವಾಗಿ ಯಾರು ತೆಗೆದುಕೊಳ್ತಾರ ಅವರು ನಿಜವಾದ ಕ್ರೀಡಾಪಟು ಆಗೋದಕ್ಕೆ ಸಾಧ್ಯ. ಅದಕ್ಕೆ ತಾವೆಲ್ಲ ಒಳ್ಳೆಯ ಕ್ರೀಡಾಪಟುಗಳಾಗಿ ಈ ಕ್ರೀಡೆಯಲ್ಲಿ ಯಶಸ್ವಿಯನ್ನು ಗಳಿಸಿ ತಾವು ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ತಾವು ಎಲ್ಲ ಹೋಗಬೇಕು ಅನ್ನೋದು ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈ ಕ್ರೀಡಾಕೂಟಕ್ಕೆ ನನಗೆ ಆ್ಯಕ್ಚುಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ತಾಲೂಕು ಮಟ್ಟದ ಈ ಒಂದು ಕ್ರೀಡಾಕೂಟದ ಉದ್ಘಾಟನದ ಪ್ರಜೆಗಳಾಗಿ ಹೊರಹೊಮ್ಮಿ ಅನ್ನೊಂದು ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 21 ಹಾಗೂ 23ನೇ ಸೆಪ್ಟೆಂಬರ್ 2024ರಂದು ಹುನಗುಂದ ಕ್ರೀಡಾಂಗಣದಲ್ಲಿ ನಡೆಯುವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ಜಗತ್ತಿಗೆ ಚ್ಯುತಿ ಬಾರದಂತೆ ನ್ಯಾಯಯುತವಾಗಿ
ನಡೆದುಕೊಂಡು ಕಾಯ ಮನಪೂರ್ವಕವಾಗಿ ಭಾಗವಹಿಸಿ ನಿರ್ಣಾಯಕರು ಕೊಟ್ಟ ತೀರ್ಪಿಗೆ ಬದ್ಧರಾಗಿ ನಡೆದುಕೊಳ್ಳುತ್ತೇವೆಂದು ಕ್ರೀಡಾಧ್ವಜ ಕ್ರೀಡಾ ಜ್ಯೋತಿ ಹಾಗೂ ಈ ಮೈದಾನದಲ್ಲಿ ನಿಂತು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್. ಕೇಳಿಲ್ಲ, ಯಾವ ಊರಾದಂತ ಕೇಳಲಿಲ್ಲ. ಇಮಿಡಿಯೇಟ್ ಆಗಿ ಅದಕ್ಕಾಗಿ ಮಾನ್ಯ ಶಾಸಕರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಪರವಾಗಿ ನನ್ನ ದೈಹಿಕ